ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಈ ಆಗಸ್ಟ್ 16ರ ನಂತರ ಮಕರ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಆಗಸ್ಟ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಪರಿಣಾಮಗಳನ್ನು ಬೀರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಹಾಗೆ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಬಂದಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಮಕರ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ನಿಮ್ಮ ದೃಢವಾದ ಮಹತ್ವಾಕಾಂಕ್ಷೆ ಮತ್ತು ಕರ್ತವ್ಯ ನಿಷ್ಠೆಗೆ ಸಂಪೂರ್ಣವಾಗಿ ಬೆಂಬಲ ನೀಡುವಂತಹ ತಿಂಗಳಾಗಿತ್ತು. ಅತ್ಯಂತ ಅನುಕೂಲಕರವಾದ ಗ್ರಹಗಳ ಸಂಚಾರ ಈ ತಿಂಗಳಿನಲ್ಲಿ ಇರಲಿದೆ. ನಿಮ್ಮ ರಾಶಿಯಾಧಿಪತಿಯಾದಂತಹ ವಕ್ರಿ ಶನಿಯು ನಿಮ್ಮ 3ನೇ ಮನೆಯಲ್ಲಿ ಸ್ಥಿರವಾದ ಮತ್ತು ಶಿಸ್ತಿನ ಸಂಚಾರವನ್ನು ಮುಂದುವರಿಸಿದ್ದು, ನಿಮ್ಮ ಧೈರ್ಯಶಾಲಿ ಪ್ರಯತ್ನಗಳು ಮತ್ತು ಸಂವಹನವು ವಿಶ್ವಾಸಾರ್ಹವಾದ ದೀರ್ಘಕಾಲೀನ ಫಲಿತಾಂಶಗಳನ್ನು ನೀಡುವುದನ್ನು ಖಚಿತಪಡಿಸಲಿದೆ. ಅದರಲ್ಲೂ ಈ ತಿಂಗಳ ಆರಂಭದಲ್ಲಿಯೇ ಮಂಗಳನು ನಿಮ್ಮ 6ನೇ ಮನೆಗೆ ಪ್ರವೇಶವನ್ನು ಆಲ್ರೆಡಿ ಮಾಡಿರೋ ಕಾರಣ ಇದು ಕಚೇರಿಯ ಸ್ಪರ್ಧೆಗಳನ್ನು ಗೆಲ್ಲಲು ಮತ್ತು ಬಾಕಿ ಉಳಿದಿರತಕ್ಕಂತಹ ಸಾಲಗಳನ್ನು ಆಕ್ರಮಣಕಾರಿಯಾಗಿ ಎದುರಿಸಲು ಅಗತ್ಯವಿರುವಂತಹ ಉಗ್ರ ಶಕ್ತಿಯನ್ನು ನಿಮಗೆ ಇದು ನೀಡಲಿದೆ. 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಗುರುವಿನ ನಿರಂತರ ಉಪಸ್ಥಿತಿಯು ನಿಮ್ಮ ಮದುವೆ ಮತ್ತು ವ್ಯಾಪಾರ ಪಾಲುದಾರಿಕೆಗಳಿಗೆ ಅಗತ್ಯವಾದಂತಹ ಸ್ಥಿರತೆ ಮತ್ತು ಬುದ್ಧಿವಂತಿಕೆಯನ್ನು ಒದಗಿಸುತ್ತದೆ. ಇದು ಪ್ರಬಲವಾದ ಆಧಾರ ಸ್ತಂಭವಾಗಿ ಕಾರ್ಯವನ್ನು ನಿರ್ವಹಿಸಲಿದೆ. ಈ ತಿಂಗಳು ಮುಂದುವರಿಯದಂತೆ ನೀವು ಬಹಳ ಎಚ್ಚರಿಕೆಯಿಂದ ಈ ತಿಂಗಳಿನಲ್ಲಿ ಕೊನೆವರೆಗೂ ಕೂಡ ಇರಬೇಕು. ಸೂರ್ಯ ಮತ್ತು ಬುಧರು ನಿಮ್ಮ 8ನೇ ಮನೆಗೆ ಸಾಗಲಿದ್ದು, ಇದು ನಿಮ್ಮ ಸ್ಥೈರ್ಯವನ್ನು ಪರೀಕ್ಷಿಸುವಂತಹ ಪರೀಕ್ಷೆಯ ತಿಂಗಳು ಅಂತಲೇ ಹೇಳ್ಬೋದು. ಹಠಾತ್ ಘಟನೆಗಳು ಮತ್ತು ಗುಪ್ತ ಅಡೆತಡೆಗಳನ್ನು ಈ ತಿಂಗಳ ಮಧ್ಯದಲ್ಲಿ ಕಾಣ್ತಾ ಬರ್ತೀರಿ. ನಿಮ್ಮ ಪಾಲುದಾರಿಕೆಯ ಸಾಂಸ್ಥಿಕ ಬಲವನ್ನು ಅವಲಂಬಿಸುವುದರ ಮೂಲಕ ಮತ್ತು ದೈನಂದಿನ ಕೆಲಸದಲ್ಲಿ ನಿಮ್ಮ ವಿಶಿಷ್ಟ ಶಿಸ್ತಿನ ವಿಧಾನವನ್ನು ಕಾಯ್ದುಕೊಳ್ಳಿಸುವುದರಿಂದ ನಿಮ್ಮ ಗುಪ್ತ ಅಡೆತಡೆಗಳನ್ನು ಯಶಸ್ವಿಯಾಗಿ ಮೀರಿ ಬಲವಾದ ಸಾರ್ವಜನಿಕ ಸ್ಥಾನಮಾನವನ್ನು ಈ ರಾಶಿಯವರು ಕಂಡುಕೊಳ್ಳಬಹುದಾಗಿದೆ ಈ ಆಗಸ್ಟ್ ತಿಂಗಳಿನಲ್ಲಿ. ಹಾಗಾದರೆ ಈ ಆಗಸ್ಟ್ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಇದ್ದಂತಹ ಪ್ರಮುಖ ಗ್ರಹ ಸಂಚಾರದ ಬಗ್ಗೆ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. ಸೂರ್ಯನು ಈ ತಿಂಗಳಿನಲ್ಲಿ ಆರಂಭದಲ್ಲಿ ನಿಮ್ಮ ಪಾಲುದಾರಿಕೆಯನ್ನು ಬೆಳಗಿಸಲಿದ್ದು, ನಂತರ ಹಠಾತ್ ಘಟನೆಗಳು ಸಂಭವಿಸಲಿದೆ. ಗುಪ್ತ ಅಡೆತಡೆಗಳು ಮತ್ತು ಪಿತ್ರಾರ್ಜಿತ ವಿಷಯಗಳನ್ನು ನಿರ್ವಹಿಸುವುದರ ಮೇಲೆ ನಿಮ್ಮ ಗಮನವನ್ನು ಗಮನಾರ್ಹವಾಗಿ ಬದಲಾಯಿಸಲಿದೆ ಈ ತಿಂಗಳು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, ಬುಧನು 6ನೇ ಮನೆಯಲ್ಲಿ ಆಗಸ್ಟ್ 1ರಿಂದ 5ನೇ ತಾರೀಕಿನವರೆಗೂ ಇದ್ದು, ಅದಾದ ನಂತರ 7ನೇ ಮನೆಗೆ ಆಗಸ್ಟ್ 5ರಂದು ಪ್ರವೇಶವನ್ನು ಮಾಡಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ. ಇದು ಸ್ಪರ್ಧಿಗಳ ವಿರುದ್ಧ ನಿಮ್ಮ ಕಾರ್ಯತಂತ್ರವನ್ನು ಸಂಕ್ಷಿಪ್ತವಾಗಿ ತೀಕ್ಷ್ಣಗೊಳಿಸ್ತಾ ಬರ್ತದೆ. ನಂತರ ನಿಮ್ಮ ಗುಪ್ತ ಆತಂಕಗಳನ್ನು ಕೆರಳಿಸುವ ಮೊದಲು ಅತ್ಯುತ್ತಮ ಪಾಲುದಾರಿಕೆಯ ಮಾತುಕತೆಗಳಿಗೆ ಬಹಳ ಅನುಕೂಲವನ್ನು ಕೂಡ ಮಾಡಿಕೊಡ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 9ನೇ ಮನೆಯಲ್ಲಿ ಶುಕ್ರನು ಈ ತಿಂಗಳು ಸಂಚಾರವನ್ನು ಮಾಡಲಿದ್ದು, ನಿಮ್ಮ ಅದೃಷ್ಟ ಮತ್ತು ದೂರ ಪ್ರಯಾಣದ ಯೋಜನೆಗಳನ್ನು ಸ್ವಲ್ಪ ಮಟ್ಟಿಗೆ ಮಂದಗೊಳಿಸಲಿದೆ. ನೀವು ಅರ್ಹವಾದ ವೃತ್ತಿಪರ ಮನ್ನಣೆಗಾಗಿ ಹೆಚ್ಚು ಶ್ರಮ ಪಡುವಂತೆ ಇದು ಮಾಡಲಿದೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 5ನೇ ಮನೆಯಲ್ಲಿ ಮಂಗಳನು ಇರಲಿದ್ದು, ಸೃಜನಶೀಲ ಯೋಜನೆಗಳಿಂದ ವೇಗವಾಗಿ ಚಲಿಸಿ ನಿಮ್ಮ ದೈನಂದಿನ ಸೇವೆಯನ್ನು ಉಗ್ರವಾಗಿ ಇದು ಚುರುಕುಗೊಳಿಸಲಿದೆ. ಕಚೇರಿಯಲ್ಲಿ ಶತ್ರುಗಳ ಮೇಲೆ ಪ್ರಭಾವ ಸಾಧಿಸಲು ನಿಮಗೆ ಧೈರ್ಯವನ್ನು ಕೂಡ ಇದೇ ತಿಂಗಳು ನೀಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯಲ್ಲಿ ಗುರು ಈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಲಿದ್ದು, ನಿಮ್ಮ ಮದುವೆ ಮತ್ತು ಸಾರ್ವಜನಿಕ ವ್ಯಾಪಾರ ವ್ಯವಹಾರಗಳಿಗೆ ಆಳವಾದಂತಹ ಬುದ್ಧಿವಂತಿಕೆ ಮತ್ತು ವ್ಯಾಪಕ ರಕ್ಷಣೆಯನ್ನು ನೀಡುವುದನ್ನು ಈ ತಿಂಗಳು ಮುಂದುವರಿಸಲಿದೆ. ಗುರುವಿನ ಸಂಚಾರದಿಂದ ಇದು ಅತ್ಯಂತ ಯಶಸ್ವಿ ಸಹಯೋಗದಿಂದ ಖಚಿತಪಡಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ, 3ನೇ ಮನೆಯಲ್ಲಿ ವಕ್ರಿ ಸ್ಥಾನದಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಶನಿ ಅತ್ಯಂತ ಶಿಸ್ತಿನ ಸ್ಥಿರವಾದ ಧೈರ್ಯವನ್ನು ಕಾಯ್ದುಕೊಳ್ಳಲಿದ್ದಾರೆ. ನಿಮ್ಮ ಹಿಂದಿನ ಸಂವಹನ ಪ್ರಯತ್ನಗಳಿಗೆ ಪ್ರತಿಫಲ ಈ ಟೈಮ್ನಲ್ಲಿ ಸಿಗಲಿದೆ.
ಕಿರಿಯ ಸಹೋದರರೊಂದಿಗಿನ ನಿಮ್ಮ ಸಂಬಂಧವು ಇನ್ನಷ್ಟು ಗಟ್ಟಿಗೊಳ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ 2ನೇ ಮನೆಯಲ್ಲಿ ವಕ್ರಿ ಸ್ಥಾನದಲ್ಲಿ ಈ ತಿಂಗಳು ಪೂರ್ತಿ ರಾಹು ಇರಲಿದ್ದು ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಅಸಾಂಪ್ರದಾಯಿಕ ವಿಧಾನವನ್ನು ಉಳಿಸಿಕೊಳ್ಳುತ್ತದೆ ಮತ್ತು ಸಾಂದರ್ಭಿಕವಾಗಿ ನಿಮ್ಮ ಕುಟುಂಬದ ಹಣಕಾಸಿನ ಸಂಗ್ರಹಣೆಯ ಬಗ್ಗೆ ಗುಪ್ತ ಆತಂಕಗಳನ್ನು ಕೂಡ ಇದು ಸೃಷ್ಟಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯಲ್ಲಿ ವಕ್ರಿ ಸ್ಥಾನದಲ್ಲಿ ಕೇತು ಇರಲಿದ್ದು ಅದು ಈ ತಿಂಗಳು ಪೂರ್ತಿ ಇರಲಿದ್ದು ಆಳವಾದಂತಹ ಆಧ್ಯಾತ್ಮಿಕ ವೈರಾಗ್ಯ, ಕೀಳಿರಿಮೆ ಭಾವನೆ ಮತ್ತು ಹಠಾತ್ ಘಟನೆಗಳು ಮತ್ತು ಗುಪ್ತ ನಷ್ಟಗಳು ಮತ್ತು ಜಂಟಿ ಸಂಪನ್ಮೂಲಗಳ ಬಗ್ಗೆ ಗೊಂದಲಮಯವಾದಂತಹ ಭಯ ನಿಮ್ಮಲ್ಲಿ ಉಂಟಾಗಲಿದೆ ಕೇತುವಿನ ಸಂಚಾರದ ಸಮಯದಲ್ಲಿ. ಹಾಗಾದರೆ ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಆಗಸ್ಟ್ 17ರ ನಂತರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಈ ಮಕರ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅಂತ ನೋಡ್ತಾ ಬರೋದಾದರೆ, ದೈನಂದಿನ ಕರ್ತವ್ಯಗಳ ಬಗ್ಗೆ ನಿಮ್ಮ ಆಕ್ರಮಣಕಾರಿ ವಿಧಾನದಿಂದ ನೀವು ವೃತ್ತಿಪರ ಸ್ಥಾನಮಾನವು ಅಪಾರವಾಗಿ ಪ್ರಯೋಜನವನ್ನು ಈ ಆಗಸ್ಟ್ ತಿಂಗಳಿನಲ್ಲಿ ಪಡೆದುಕೊಳ್ತಾ ಬರ್ತದೆ. ಅದರಲ್ಲೂ ಆಗಸ್ಟ್ 2ರಂದೆಯೇ ಮಂಗಳನು ನಿಮ್ಮ 6ನೇ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ ಇದು ಬಾಕಿ ಕೆಲಸಗಳನ್ನು ತೆರವುಗೊಳಿಸಲು, ಕಚೇರಿಯ ಪ್ರತಿಸ್ಪರ್ಧಿಗಳನ್ನು ಸೋಲಿಸಲು ಮತ್ತು ಸೇವಾ ಆಧಾರಿತ ಕಾರ್ಯಗಳಲ್ಲಿ ಪ್ರಾಬಲ್ಯವನ್ನು ಸಾಧಿಸಲು ನಿಮಗೆ ಉಗ್ರವಾದ ಸ್ಪರ್ಧಾತ್ಮಕ ಶಕ್ತಿಯನ್ನು ಕೂಡ ಒದಗಿಸುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರವನ್ನು ಚಲಾಯಿಸಲು ನೀವು ಹೆಚ್ಚು ಪ್ರೇರೇಪಿತರಾಗ್ತಾ ಹೋಗ್ತೀರಿ. ಇದಲ್ಲದೆ ನಿಮ್ಮ 3ನೇ ಮನೆಯಲ್ಲಿ ವಕ್ರಿ ಶನಿಯು ನಿರಂತರ ಉಪಸ್ಥಿತಿಯು ನಿಮ್ಮ ಧೈರ್ಯಶಾಲಿ ಪ್ರಯತ್ನಗಳು ಮತ್ತು ಶಿಸ್ತಿನ ಸಂವಹನವು ನಿಮ್ಮ ಸಹೋದ್ಯೋಗಿಗಳಿಂದ ಹೆಚ್ಚು ಗೌರವಿಸಲ್ಪಡುವುದನ್ನು ಖಚಿತಪಡಿಸಲಿದೆ. ಬಾಕಿ ಉಳಿದಿರುವಂತಹ ಯಾವುದೇ ಕೆಲಸದ ಸ್ಥಳದ ವಿವಾದಗಳನ್ನು ವ್ಯವಸ್ಥಿತವಾಗಿ ಪರಿಹರಿಸಲು ಇದು ಪ್ರಬಲ ಸಂಯೋಜನೆಯನ್ನು ಒದಗಿಸಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ತಿಂಗಳು ಮುಗಿಯುತ್ತಿದ್ದಂತೆ ಶಕ್ತಿಯ ಬದಲಾವಣೆಯು ಬಹಳಷ್ಟು ತೀವ್ರವಾಗಿರಲಿದೆ. ಆಗಸ್ಟ್ 22ರಂದು ಬುಧನು ನಿಮ್ಮ 8ನೇ ಮನೆಗೆ ಪ್ರವೇಶವನ್ನು ಮಾಡಿದ ನಂತರ ಮೂಲ ತ್ರಿಕೋನದಲ್ಲಿರ್ತಕ್ಕಂತಹ ಸೂರ್ಯನು ಪ್ರವೇಶವನ್ನು ಮಾಡಲಿದ್ದಾರೆ. ಈ ಸಂಯೋಜನೆಯು ಹಠಾತ್ ಗುಪ್ತ ಅಡೆತಡೆಗಳನ್ನು ಮತ್ತು ಅಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳನ್ನು ಉಂಟು ಮಾಡಬಹುದು. ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಲೆಕ್ಕ ಪರಿಶೋಧನೆಗಳು ಅಥವಾ ರಹಸ್ಯ ಕಚೇರಿ ರಾಜಕೀಯವನ್ನು ನೀವು ಎದುರಿಸಬೇಕಾಗ್ಬೋದು. ಗುಪ್ತ ಯುದ್ಧಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಹೋಗಬೇಡಿ. ಬದಲಾಗಿ ನಿಮ್ಮ ವಿವರವಾದ ಗಮನವನ್ನು ಅವಲಂಬಿಸಿ ನಿಮ್ಮ ವೃತ್ತಿ ಜೀವನದ ಸ್ಥಿತಿಯಲ್ಲಿ ರಕ್ಷಿಸಲು ಶ್ರದ್ಧೆಯ ಸೇವೆ ನಿಮಗೆ ಬಹಳಷ್ಟು ಉಪಯೋಗವನ್ನು ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರ ಮಾಡಿರ್ತಕ್ಕಂತಹ ಈ ಮಕರ ರಾಶಿಯವರಿಗೆ ಬಹಳಷ್ಟು ಬದಲಾವಣೆಗಳನ್ನು ಕಾಣುವಂತಹ ತಿಂಗಳು. ಅದರಲ್ಲೂ ಆಗಸ್ಟ್ 5ರಿಂದ 22ರವರೆಗೆ ಬುಧನು ಈ ಮನೆಗೆ ಸೇರಿದಾಗ ಸಂಕೀರ್ಣ ವ್ಯಾಪಾರ ಒಪ್ಪಂದಗಳನ್ನು ಸ್ಪಷ್ಟಪಡಿಸುವ ನಿಮ್ಮ ಸಾಮರ್ಥ್ಯವು ಇನ್ನಷ್ಟು ತೀಕ್ಷ್ಣವಾಗ್ತಾ ಬರ್ತದೆ. ನಿಮ್ಮ ಪಾರದರ್ಶಕ ಸಂವಹನವನ್ನು ಅವಲಂಬಿಸಿದರೆ ನಿಮ್ಮ ಸ್ಥಾಪಿತ ವ್ಯವಹಾರ ಪಾಲುದಾರರ ಬುದ್ಧಿವಂತ ಸಲಹೆಯನ್ನು ನಂಬ್ತಾ ಬಂದರೆ ನೀವು ಹೆಚ್ಚು ಅನುಕೂಲಕರವಾದಂತಹ ಫಲವನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ನಿಮ್ಮ ಪಾಲುದಾರಿಕೆಗಳು ಅಭಿವೃದ್ಧಿ ಹೊಂದುತ್ತಿರುವಾಗ ನಿಮ್ಮ 9ನೇ ಮನೆಯಲ್ಲಿ ಇರ್ತಕ್ಕಂತಹ ನೀಚ ಸ್ವರೂಪದ ಶುಕ್ರನು ವಿದೇಶಿ ಮಾರುಕಟ್ಟೆಗಳಿಗೆ ಅತಿಯಾದ ಮಹಾನ್ಕಾಂಕ್ಷೆಯ ವಿಸ್ತರಣೆಯ ವಿರುದ್ಧ ಎಚ್ಚರವನ್ನು ಕೂಡ ನಿಮಗೆ ನೀಡಲಿದ್ದಾರೆ. ದೂರದ ವ್ಯಾಪಾರದಲ್ಲಿ ನಿಮ್ಮ ಸಾಮಾನ್ಯ ಅದೃಷ್ಟವು ಪ್ರಸ್ತುತ ನಿರ್ಬಂಧಿಸಲ್ಪಡ್ತಾ ಹೋಗ್ತದೆ. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಒತ್ತಾಯಿಸುವುದರಿಂದ ನಿರಾಶಾದಾಯಕ ವಿಳಂಬಗಳು ಕೂಡ ಉಂಟಾಗ್ಬೋದು. ಅದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ನಿಮ್ಮ ಶಕ್ತಿಯನ್ನು ನೀವು ಸ್ಥಳೀಯ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಸಾಧಿಸಲು ಅನಗತ್ಯವಾದಂತಹ ಕಾರ್ಯಾಚರಣೆ ವೆಚ್ಚಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಡಿತಗೊಳಿಸಲು ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಒಟ್ಟಾರೆಯಾಗಿ ಬಹಳ ಎಚ್ಚರಿಕೆಯೆಂದು ಕೂಡ ಈ ಆಗಸ್ಟ್ 17ರ ನಂತರವೂ ಕೂಡ ಇರಬೇಕಾಗಿರ್ತದೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ವಿಚಾರಕ್ಕೆ ಬರೋದಾದರೆ, ಆರ್ಥಿಕ ವಿಚಾರದಲ್ಲೂ ಕೂಡ ಶಿಸ್ತಿನ ಅಸಾಂಪ್ರದಾಯಿಕ ವಿಧಾನದ ಅಗತ್ಯ ಈ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಇರಬೇಕಾಗಿರ್ತದೆ. ಏಕೆಂದರೆ ನಿಮ್ಮ ಕುಟುಂಬದ ಸಂಗ್ರಹವಾದ ಹಣವನ್ನು ಹೆಚ್ಚಿಸಲು ಗೀಳು ಹಿಡಿದ ಡ್ರೈವ್ ಅನ್ನು ನೀವು ಉಳಿಸಬೇಕಾಗ್ತದೆ. ಸಾಂಪ್ರದಾಯಿಕವಲ್ಲದ ಹೂಡಿಕೆಗಳು ಅಥವಾ ವಿದೇಶಿ ಕರೆನ್ಸಿಯ ಮೂಲಕ ನೀವು ಹಠಾತ್ ಯಶಸ್ಸನ್ನು ಕಾಣ್ಬೋದು. ಆದರೆ ಈ ನಗದು ಅರಿವಿನ ಬಗ್ಗೆ ಗುಪ್ತ ಆತಂಕಗಳ ವಿರುದ್ಧ ನೀವು ತೀವ್ರವಾಗಿ ಎಚ್ಚರದಿಂದ ಇರಬೇಕು. ಅದರಲ್ಲೂ ಈ ತಿಂಗಳ ಕೊನೆಯಲ್ಲಿ ಸೂರ್ಯ ಮತ್ತು ಬುಧರು ನಿಮ್ಮ 8ನೇ ಮನೆಗೆ ಪರಿವರ್ತನೆಗೊಂಡು ಮುಂದುವರಿಯುವ ಕೇತು ಜೊತೆ ಸೇರಿಕೊಂಡಿರೋದ್ರಿಂದ ಹಂಚಿದ ಸಂಪನ್ಮೂಲಗಳು ಮತ್ತು ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ಈ ತಿಂಗಳಿನಲ್ಲಿ ಈ ರಾಶಿಯವರು ವಹಿಸಲೇಬೇಕು ಅಂತಲೇ ಹೇಳ್ಬೋದು. ಇನ್ನು ಯಾವುದೇ ಹಣಕಾಸಿನ ವಿವಾದಗಳನ್ನು ಶಾಂತವಾಗಿ ಮಾತುಕತೆ ಮಾಡುವ ಮೂಲಕ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಾ ಬನ್ನಿ. ನಿಮ್ಮ 7ನೇ ಮನೆಯಲ್ಲಿರ್ತಕ್ಕಂತಹ ಗುರುವಿನ ವಿಸ್ತಾರವಾದ ರಕ್ಷಣಾತ್ಮಕ ಶಕ್ತಿ ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ನೀಡ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ವಿಚಾರದಲ್ಲೂ ಕೂಡ ಮಂಗಳನು 6ನೇ ಮನೆಗೆ ಆಗಸ್ಟ್ ಮೊದಲ ವಾರದಲ್ಲಿಯೇ
ಪ್ರವೇಶವನ್ನು ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ. ಈ ಸಂಚಾರವು ಅತ್ಯುತ್ತಮವಾದ ಸ್ಟಾಮಿನಾ ಮತ್ತು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಹಾಗೆ ದೀರ್ಘಕಾಲೀನ ಆಯಾಸವನ್ನು ತ್ವರಿತವಾಗಿ ಜಯಿಸಲು ಅಗತ್ಯವಿರುವಂತಹ ಉಗ್ರ ಹೋರಾಟದ ಮನೋಭಾವವನ್ನು ನಿಮ್ಮಲ್ಲಿ ಉಂಟು ಮಾಡ್ತಾ ಬಂದಿದೆ. ಹೀಗೆ ಈ ಆಗಸ್ಟ್ 17 ನಂತರ ಸೂರ್ಯನು ನಿಮ್ಮ 8ನೇ ಮನೆಯಲ್ಲಿರ್ತಕ್ಕಂತಹ ತನ್ನ ಮೂಲ ತ್ರಿಕೋನಕ್ಕೆ ಪ್ರವೇಶವನ್ನು ಮಾಡುವ ಕಾರಣ ಮತ್ತು ಕೇತು ಕೂಡ ಅಲ್ಲಿ ಸೇರೋ ಕಾರಣ ನಿಮ್ಮ ಆರೋಗ್ಯಕ್ಕೆ ಇದು ಎಚ್ಚರಿಕೆಯ ನಿರ್ವಹಣೆಯ ಅಗತ್ಯವನ್ನು ನೀಡಲಿದೆ. ಈ ತೀವ್ರ ಸಂಯೋಜನೆಯು ಹಠಾತ್ ತೀವ್ರವಾದಂತಹ ಜ್ವರ, ತೀವ್ರ ಮೂಳೆ ನೋವು ಹಾಗೆ ಕಣ್ಣಿನ ಆಯಾಸ ಮತ್ತು ಗಾಢ ಆಧ್ಯಾತ್ಮಿಕ ಗೊಂದಲವನ್ನು ಉಂಟು ಮಾಡಬಹುದು. ಈ ದೀರ್ಘಾವಧಿಯ ಅಥವಾ ಗುಪ್ತ ಕಾಯಿಲೆಗಳ ಬಗ್ಗೆ ನೀವು ಅಭಾಗಲಬ್ಧವಾದಂತಹ ಭಯವನ್ನು ಕೂಡ ಹೆದರಿಸಬಹುದು ಸ್ನೇಹಿತರೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಈ ಆಗಸ್ಟ್ 2 ಕೊನೆಯ ವಾರಗಳು ದೈಹಿಕವಾಗಿ ಅಪಾಯಕಾರಿ ಮತ್ತು ಹೆಚ್ಚು ಸುಸ್ತಾಗುವಂತಹ ಚಟುವಟಿಕೆಗಳನ್ನು ತಪ್ಪಿಸುವ ಮೂಲಕ ಈ ಹಠಾತ್ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಈ ರಾಶಿಯವರು ಎದುರಿಸಬಹುದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಅದರಲ್ಲೂ ಈ ಆಗಸ್ಟ್ 17ರವರೆಗೆ ಇದೇ ಮನೆಯ ಮೂಲಕ ಸೂರ್ಯನು ಸಂಚಾರವನ್ನು ಮಾಡುವ ಕಾರಣ ನಿಮ್ಮ ಸಂಗಾತಿಯೊಂದಿಗೆ ಅಹಂ ಘರ್ಷಣೆಯನ್ನು ತಾತ್ಕಾಲಿಕವಾಗಿ ಇದು ಒತ್ತಿಸಬಹುದು. ತಾತ್ಕಾಲಿಕ ಘರ್ಷಣೆಯನ್ನು ಸರಾಗಗೊಳಿಸಲು ಗುರುವಿನ ವಿಸ್ತಾರವಾದ ಕೃಪೆಗೆ ಅವಕಾಶವನ್ನು ಮಾಡಿಕೊಟ್ಟು ನೀವು ಸರಿ ಇರಬೇಕೆಂಬ ಅಗತ್ಯಗಳಿಗಿಂತ ನಿಮ್ಮ ಸಂಬಂಧದ ಸ್ಥಿರತೆಯನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಆದ್ಯತೆಯನ್ನು ನೀಡ್ತಾ ಬಂದರೆ ಒಳ್ಳೆಯ ಫಲಿತಾಂಶಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಇನ್ನು ಈ ರಾಶಿಯವರು 3ನೇ ಮನೆಯಲ್ಲಿರ್ತಕ್ಕಂತಹ ಶನಿಯಿಂದ ಬೆಂಬಲಿತವಾಗಿರುವಂತಹ ನಿಮ್ಮ ಕಿರಿಯ ಸಹೋದರರ ಧೈರ್ಯ ಶಕ್ತಿ ಮತ್ತು ಧೈರ್ಯ ಬೆಂಬಲವನ್ನು ಕೂಡ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಬದಲಾವಣೆಗಳನ್ನು ಕಾಣುವಂತಹ ತಿಂಗಳು. ಅದರಲ್ಲೂ ನಿಮ್ಮ ಶೈಕ್ಷಣಿಕ ಪ್ರಗತಿಗೆ ಪ್ರಾಥಮಿಕ ಸವಾಲು ನಿಮ್ಮ 9ನೇ ಮನೆಯಲ್ಲಿ ಇರ್ತಕ್ಕಂತಹ ನೀಚ ಸ್ವರೂಪದ ಶುಕ್ರನಿಂದ ಉಂಟಾಗ್ತದೆ. ಇದು ವಿದೇಶಿ ವಿದ್ಯಾರ್ಥಿ ವೇತನಗಳು ಅಥವಾ ದೂರದ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶವನ್ನು ಪಡೆಯುವಲ್ಲಿ ನಿಮ್ಮ ಅದೃಷ್ಟವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸುತ್ತದೆ. ಈ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಬುಧ ಮತ್ತು ಸೂರ್ಯರು ನಿಮ್ಮ 8ನೇ ಮನೆಗೆ ಪ್ರವೇಶಿಸಿ ಕೇತುವನ್ನು ಸೇರಿಕೊಳ್ಳುವುದರಿಂದ ನೀವು ವೈಫಲ್ಯದ ಹಠಾತ್ ಅಭಾಗಲಬ್ಧ ಭಯವನ್ನು ಅಥವಾ ನಿಮ್ಮ ಅಧ್ಯಯನದಿಂದ ಆಳವಾದ ವೈರಾಗ್ಯವನ್ನು ಕೂಡ ಅನುಭವಿಸಬಹುದು. ಕಠಿಣವಾದ ಅತ್ಯಂತ ಶಿಸ್ತಿನ ಅಧ್ಯಯನದ ವೇಳಾಪಟ್ಟಿಯನ್ನು ಕಾಯ್ದುಕೊಳ್ಳುವ ಮೂಲಕ ನಿಮ್ಮ ಅಂತರ್ಗತ ಬೌದ್ಧಿಕ ಶಕ್ತಿಯನ್ನು ನಂಬುವ ಮೂಲಕ ಈ ತಿಂಗಳನ್ನು ಉತ್ತಮವಾಗಿ ನೀವು ಇರಿಸ್ಕೊಳ್ಬೋದಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರು ಈ ಟೈಮ್ನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ಬಗ್ಗೆ ನೋಡ್ತಾ ಬರೋದಾದರೆ ತಿಂಗಳ ನಂತರದ ಭಾಗದಲ್ಲಿ ಹಠಾತ್ ಅಡೆತಡೆಗಳು ನಿರ್ವಹಿಸಲು ಮತ್ತು ನಿಮ್ಮ ಚೈತನ್ಯವನ್ನು ರಕ್ಷಿಸಲು ಪ್ರತಿ ಭಾನುವಾರ ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ಆರ್ಘ್ಯವನ್ನು ನೀಡಿ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಅಧಿಕಾರಿಗಳ ಘರ್ಷಣೆಗಳನ್ನು ನ್ಯಾವಿಗೇಟ್ ಮಾಡಲು ಮತ್ತು ಗುಪ್ತ ಆತಂಕಗಳನ್ನು ಸರಾಗಗೊಳಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಇನ್ನು ರಾಹು ನೀಡುವಂತಹ ಸಂಪತ್ತಿನ ಬಗ್ಗೆ ಅಸಾಂಪ್ರದಾಯಿಕವಾದಂತಹ ಭಯವನ್ನು ಶಾಂತಗೊಳಿಸಲು ದೇವಸ್ಥಾನದಲ್ಲಿ ದುರ್ಗಾದೇವಿಯನ್ನು ಪೂಜಿಸಿ ಉದ್ದಿನ ಬೇಳೆ ದಾನ ಮಾಡಿ ನಿರ್ಗತಿಕರಿಗೆ ಕಂಬಳಿಗಳನ್ನು ವಿತರಿಸಿ ಮತ್ತು ನಿಮ್ಮ ಮಾತನ್ನು ಸ್ಥಿರಗೊಳಿಸಲು ಮತ್ತು ನಿಮ್ಮ ಸಂಗ್ರಹವಾದ ಹಣವನ್ನು ರಕ್ಷಿಸಲು ದುರ್ಗಾ ಸಪ್ತಶತಿಯನ್ನು ಜಪಿಸ್ತಾ ಬನ್ನಿ ಸ್ನೇಹಿತರೆ. 8ನೇ ಮನೆಯಲ್ಲಿ ಆಧ್ಯಾತ್ಮಿಕ ಗೊಂದಲ ಮತ್ತು ಆಳವಾದ ಅಭದ್ರತೆಯನ್ನು ತೆರವುಗೊಳಿಸಲು ಮಂಗಳವಾರದಂದು ಗಣಪತಿ ದೇವರನ್ನು ಪೂಜಿಸಿ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಮತ್ತು ಹಠಾತ್ ಗುಪ್ತ ನಷ್ಟಗಳನ್ನು ತಡೆಯಲು ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಪ್ರತಿ ಗುರುವಾರದಂದು ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿಯೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಹಂಗರಾಯಕಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಗಣೇಶಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಓಂ ರಾಹುಕೇತುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ಹಾಗೆ ಆ ರಾಹುಕೇತು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ಆ ವಿಘ್ನ ವಿನಾಯಕನ ಕೃಪೆಯೂ ಕೂಡ ನಿಮ್ಮ ಮೇಲೆ ಇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.